ಜ್ಯೋತಿ, ನೀನು ಇನ್ಮೇಲೆ ಈ ಥರ ಎಲ್ಲ ಒಬ್ಬೊಬ್ಬಳೇ ಓಡಾಡ್ಬೇಡ ಅಂಥೇಳಿ ಜಗದೀಶ್ ಕಡೆ ತಿರುಗಿ, ಜಗದೀಶ್, ಜ್ಯೋತಿಗೆ ಮೊದಲು ಮನೆಗೆ ಸೇಫಾಗಿ ಕಳಿಸುವಂಥ ಒಂದು ಅರೇಂಜ್ಮೆಂಟ್ಸ್ ಏನಾದರೂ ಮಾಡು ಅಂದ. ಅದಕ್ಕೆ ಜಗದೀಶ್, ನಾನು ಅದಕ್ಕೆಲ್ಲ ಆಗಲೇ ವ್ಯವಸ್ಥೆ ಮಾಡಿದ್ದೀನಿ, ನೀನು ಮೊದಲು ನನ್ನ ಜೊತೆಗೆ ಬಾ ಅಂಥೇಳಿ ತನ್ನ ಕಡೆ ಜನರಿಗೆ ಸಿಗ್ನಲ್ ಮಾಡ್ದ. ಅವರು ಜಗದೀಶ್ ಸಿಗ್ನಲ್ನ ಅರ್ಥ ಮಾಡಿಕೊಂಡು ಇಮಿಡಿಯೇಟಾಗಿ ಕಾರ್ ತೊಗೊಂಬಂದು ಜ್ಯೋತಿನ ಅಲ್ಲಿಂದ ಕರ್ಕೊಂಡು ಮನೆಗೆ ಹೊರಟರು. ಅವನಿಗೆ ಟ್ರೀಟ್ಮೆಂಟ್ ಕೊಟ್ಟು ಸ್ವಲ್ಪ ಹೊತ್ತಿಗೆ ಅಮೋಘ್ ಇವಾಗ ಆ ರೇಂಜ್ಗೆ ನೋವಾಗ್ತಿರ್ಲಿಲ್ಲ. ಐ ಆಮ್ ಸೋ ಸಾರಿ ಅಮೋಘ್, ಇಂಥ ಟೈಮಲ್ಲಿ ನನಗೆ ನಿನ್ನ ಜೊತೆ ಇರೋದಕ್ಕಾಗ್ತಿಲ್ಲ. ಆ್ಯಕ್ಚುಲಿ ನಾನು ನಾಳೆ ಆ್ಯಟ್ ಎನಿ ಕಾಸ್ಟ್ ಬೆಂಗಳೂರು ಬಿಡಲೇಬೇಕು. ನಿನ್ನ ಬಗ್ಗೆ ಆಲ್ರೆಡಿ ನಾನು ಪಿರಮಿಡ್ಗೆ ತಿಳಿಸಿದ್ದೀನಿ. ಅವ್ರು ನಿನ್ನ ಬೆಂಗಳೂರು ಬ್ರಾಂಚ್ ಡೆವಲಪ್ಮೆಂಟ್ಸ್ ನೋಡ್ಕೊಳ್ಳೋದಕ್ಕೆ ಹೇಳಿದ್ದಾರೆ ಅಂತ ಹೇಳ್ದ. ಅದಕ್ಕೆ ಅಮೋಘ್ ಸ್ಮೈಲ್ ಮಾಡ್ತಾ, ಇಟ್ಸ್ ಓಕೆ ಜಗ್ಗು, ನೀನೇನು ವರಿ ಮಾಡ್ಕೋಬೇಡ, ನಾನಿಲ್ಲೆಲ್ಲ ನೋಡ್ಕೋತೀನಿ ಅಂತಂದ. ತಕ್ಷಣ ತನ್ನ ಫೋನ್ ತೆಗೆದು ಭಾವನಾ ಕಾಲ್ ಮಾಡಿ ಇಮಿಡಿಯೇಟಾಗಿ ಸಿಟಿ ಹಾಸ್ಪಿಟಲ್ಗೆ ಬರೋದಕ್ಕೆ ಹೇಳ್ದ. ಸ್ವಲ್ಪ ಹೊತ್ತಿನ ನಂತರ ಭಾವನಾ ಅಮೋಘಿದ್ದ ವಾರ್ಡ್ಗೆ ಬೇಗ ಓಡು ಬಂದ್ಲು. ಅವಳು ಒಳಗೆ ಬಂದು ಅವನ ಕಂಡೀಷನ್ ನೋಡ್ತಿದ್ದ ಹಾಗೆ ಒಂದು ಕ್ಷಣ ಗಾಬರಿ ಆಗ್ಬಿಟ್ಲು. ಅವಳು ಆತಂಕದಿಂದ ಕಣ್ಣುಗಳನ್ನ ಅಗಲ ಮಾಡಿಕೊಂಡು, ಸರ್, ವಾಟ್ ಹ್ಯಾಪನ್, ಏನಿದೆಲ್ಲ, ಇಷ್ಟೊಂದು ಬ್ಯಾಂಡೇಜ್ ಯಾಕೆ ಹಾಕಿದ್ದೀರಾ ಸರ್, ಓ ಮೈ ಗಾಡ್ ಅಂತ ಆತಂಕದಲ್ಲಿ ಕೇಳಿದ್ಲು. ಅಮೋಘ್ ಅದಕ್ಕೆ ಲೈಟಾಗಿ ಸ್ಮೈಲ್ ಮಾಡಿ, ಯೋಚನೆ ಮಾಡಿಬಿಡಿ, ಐ ಆಮ್ ಫೈನ್, ಒಂದು ಚಿಕ್ಕ ಆಕ್ಸಿಡೆಂಟು ಅಷ್ಟೇ. ಆ್ಯಕ್ಚುಲಿ ನಾನು ನಿಮ್ಮನ್ನು ಕರೆಸಿದ್ದು ಬೇರೆ ವಿಷಯ ಮಾತಾಡೋದಕ್ಕೆ. ನಾನು ನಿಮಗೊಂದು ಕೆಲಸ ವಹಿಸಿದೆ, ಅದೇನಾಯಿತು ಅಂತ ಕೇಳ್ದ. ಎಸ್ ಸರ್, ನೀವು ಹೇಳ್ದಾಗೆ ನಾನು ಚಕ್ರವರ್ತಿ ಗ್ರೂಪ್ಸ್ ಬಗ್ಗೆ ಇನ್ವೆಸ್ಟಿಗೇಟ್ ಮಾಡಿದ್ದೀನಿ. ಅದರ ಪ್ರಕಾರ ಮಿಸ್ ರುಕ್ಮಿಣಿ ದೇವಿ ಮತ್ತು ಮಿಸ್ಟರ್ ಪ್ರೀತಮ್ ಚಕ್ರವರ್ತಿ ಇಬ್ಬರು ಬಲವಂತವಾಗಿ ಲೀಲಾ ಅವರಿಂದ ಶೇರ್ಸ್ ಕಿತ್ಕೋತಿದ್ದಾರೆ ಅಂತ ನನಗೆ ಗೊತ್ತಾಯಿತು. ಅಷ್ಟೇ ಅಲ್ಲದೆ ಅವರು ಶೇರ್ಸ್ ಟ್ರಾನ್ಸ್ಫರ್ ಮಾಡಿದ ನಂತರ ಅವರನ್ನು ಫ್ಯಾಮ್ಲಿಯಿಂದ ಹೊರಗೆ ಹಾಕಿದ್ದಾರೆ. ಈಗ ಲೀಲಾ ಅವರು ತುಂಬ ಬ್ಯಾಡ್ ಸಿಚುವೇಶನ್ಲಿದ್ದಾರೆ. ಮನೆ ನಡೆಸೋದಕ್ಕೆ ಅಂತ ಅವರು ನಮ್ಮ ಕಂಪ್ನಿಲೇ ಒಂದು ಚಿಕ್ಕ ಕೆಲಸಕ್ಕೆ ಸೇರ್ಕೊಂಡಿದ್ದಾರೆ ಸರ್ ಅಂತ ಹೇಳಿದ್ಲು. ಭಾವನಾ, ಒಂದು ಕೆಲಸ ಮಾಡಿ, ನನ್ನ ಅಕೌಂಟ್ ಲಾಗಿನ್ ಮಾಡಿ ಪ್ರತಿದಿನ ಲೀಲಾ ಅಕೌಂಟ್ಗೆ 1,00,000 ಟ್ರಾನ್ಸ್ಫರ್ ಆಗೋ ಹಾಗೆ ವ್ಯವಸ್ಥೆ ಮಾಡಿ. ಪ್ಲೀಸ್ ಮೇಕ್ ಶ್ಯೂರ್ ನೀವು ನನ್ನ ಪರ್ಸ್ನಲ್ ಅಕೌಂಟನ್ನೇ ಲಾಗಿನ್ ಮಾಡ್ತೀರಾ ಅಂತ, ಕಂಪ್ನಿ ಅಕೌಂಟ್ ಅಲ್ಲ, ಗಾಟ್ ಇಟ್ ಅಂತಂದ. ಭಾವನಾ ಕೂಡ ಅದಕ್ಕೆ ಎಸ್ ಸರ್, ಐ ಅಂಡರ್ಸ್ಟುಡ್ ದ ಅಸೈನ್ಮೆಂಟ್ ಅಂತ ಫರ್ಮಾಗಿ ಹೇಳಿದ್ಲು. ನಂತರ ಅಮೋಘ್ ಏನೋ ನೆನ್ಪು ಮಾಡಿಕೊಂಡು, ಹಾಗೆ ಇನ್ನೊಂದು ಕೇಳಬೇಕಾಗಿತ್ತು, ಅವತ್ತು ಸುಮಾರು ಅಡ್ವರ್ಟೈಸಿಂಗ್ ಕಂಪ್ನಿ ಒಂದೇ ಸಲಕ್ಕೆ ಕಾಂಟ್ರಾಕ್ಟ್ ಕ್ಯಾನ್ಸಲ್ ಮಾಡಿದ್ವಲ್ಲ, ಅದು ಯಾಕೆ ಅಂತೇನಾದರೂ ಗೊತ್ತಾಯ್ತಾ ಅಂತ ಕೇಳ್ದ. ಅದಕ್ಕೆ ಭಾವನಾ ಆಕ್ವರ್ಡಾಗಿ, ನೋ ಸರ್, ನಾನು ಅದನ್ನು ತಿಳ್ಕೊಳ್ಳೋದಕ್ಕೆ ತುಂಬ ಟ್ರೈ ಮಾಡಿದೆ. ಇನ್ಫ್ಯಾಕ್ಟ್ ನಮ್ಮ ಆಫೀಸಲ್ಲಿ ಸಿಕ್ಕಾಪಟ್ಟೆ ಜನ ಈ ಕೆಲಸದಲ್ಲಿ ತಮ್ಮನ್ನು ಇನ್ವಾಲ್ವ್ ಮಾಡಿಕೊಂಡ್ರು, ಆದರೆ ಅದ್ರ ಬಗ್ಗೆ ನಮಗೇನು ಇನ್ಫಾರ್ಮೇಷನೇ ಸಿಕ್ಕಿಲ್ಲ ಅಂತನ್ಲು. ಅಮೋಘ್ ಮತ್ತೆ, ನಮ್ಮ ಅಪ್ಪ ಅಮ್ಮ ಅವರಿವಾಗ ಹೇಗಿದ್ದಾರೆ, ಅವರಿಷ್ಟೊತ್ತಿಗಾಗಲೇ ಹಾಸ್ಪಿಟ್ಲಿಂದ ಡಿಸ್ಚಾರ್ಜ್ ಆಗಿರ್ಬೇಕಲ್ಲ ಅಂತ ಕೇಳ್ದ. ಭಾವನಾ ಅದಕ್ಕೆ ಸ್ಮೈಲ್ ಮಾಡ್ತಾ, ಎಸ್ ಸರ್, ನೀವು ಹೇಳ್ದಾಗೆ ನಾನು ಅವ್ರಿಗೋಸ್ಕರ ಚಿತ್ರಕೂಟ ಹೋಟೆಲಲ್ಲಿ ಒಂದು ಅಪಾರ್ಟ್ಮೆಂಟ್ ಪರ್ಚೇಸ್ ಮಾಡಿದ್ದೀನಿ. ಅವರಿಬ್ಬರು ಈಗಲ್ಲೇ ಆರಾಮಾಗಿದ್ದಾರೆ ಅಂದ್ಲು. ಅಮೋಘ್ ಅದಕ್ಕೆ ಸರಿ ಅನ್ನೋ ಥರ ತಲೆ ಆಡಿಸ್ದ. ನಂತರ ಭಾವನಾ ಅವ್ನ ಪರ್ಮಿಷನ್ ತೊಗೊಂಡು ಅಲ್ಲಿಂದ ಹೊರಟೋದ್ಲು. ಅಮೋಘ್ ಯೋಚನೆ ಮಾಡ್ತಿರ್ಬೇಕಾರೆ ಅವ್ನ ಫೋನ್ ರಿಂಗ್ ಆಗೋದಕ್ಕೆ ಶುರುವಾಯಿತು. ಸ್ಕ್ರೀನ್ ಮೇಲೆ ಮಾರ್ಷಲ್ ಹೆಸರು ನೋಡಿ ಅಮೋಘಗೆ ಸರ್ಪ್ರೈಸ್ ಆಯಿತು. ಅದಾದಮೇಲೆ ಅವನು ಕಾಲ್ ರಿಸೀವ್ ಮಾಡಿ, ಹಲೋ ಮಾರ್ಷಲ್, ವಾಟ್ ಎ ಸರ್ಪ್ರೈಸ್, ಏನು ಇಷ್ಟು ದಿನ ಆದಮೇಲೆ ನನ್ನನ್ನು ಜ್ಞಾಪಕ ಮಾಡ್ಕೊಂಬಿಟ್ಟಿದ್ದೀರಾ ಅಂತ ಖುಷಿಯಿಂದ ಕೇಳ್ದ. ಅವಾಗ ಮಾರ್ಷಲ್ ಎಕ್ಸೈಟ್ ಆಗಿ, ನಾನು ಅವತ್ತು ನಿಂಗೆ ಮಾತು ಕೊಟ್ಟಿದ್ನಲ್ಲ, ಅದ್ರ ಬಗ್ಗೆನೇ ಹೇಳೋಣ ಅಂತ ನಿನಗೆ ಕಾಲ್ ಮಾಡಿದೆ. ಹೇಳ್ಬೇಕಂದ್ರೆ ನೀನು ಹೇಳ್ದಾಗೆ ನಿಂಗೊಂದು ಸರ್ಪ್ರೈಸ್ ಇದೆ. ಈ ಸರ್ಪ್ರೈಸ್ ರೆಡಿ ಮಾಡೋ ಸಲುವಾಗಿ ಇಷ್ಟು ದಿನ ಕಾಲ್ ಮಾಡೋದಕ್ಕಾಗಿರಲಿಲ್ಲ ಅಂತಂದ. ಮಾರ್ಷಲ್ ಸರ್ಪ್ರೈಸ್ ಅಂದಿದ್ದು ಕೇಳಿ ಅಮೋಘಂಗೆ ಕನ್ಫ್ಯೂಸ್ ಆಯಿತು. ಸರ್ಪ್ರೈಸಾ, ಏನು ಸರ್ಪ್ರೈಸ್ ಅಂತ ಕ್ಯೂರಿಯಸ್ ಆಗಿ ಕೇಳ್ದ. ಅದಕ್ಕೆ ಮಾರ್ಷಲ್, ನೀನವತ್ತು ನನ್ನ ಜೀವ ಉಳಿಸ್ದೆ, ಮತ್ತೆ ನೀನು ಆ್ಯಂಟಿಡೋಟ್ ಮಾಡೋದನ್ನ ನಾನು ಕಣ್ಣಾರೆ ನೋಡಿದ್ದೀನಿ. ಆ ಕೃತಜ್ಞತೆಗಾದರೂ ನಾನು ನಿನಗೇನಾದರೂ ಕೊಡಬೇಕಲ್ವಾ? ಇವತ್ತು ನಾನು ಜೀವಂತವಾಗಿದ್ದೀನಿ ಅಂದರೆ ಅದು ನಿನ್ನಿಂದಾನೇ ಅಲ್ವಾ? ಅದಕ್ಕೆ ನನಗೆ ಲಿಂಕ್ ಇರೋ ಕಡೆಯಿಂದೆಲ್ಲ ಕೆಲವು ಅಪರೂಪದ ಹರ್ಬ್ಸು ಮತ್ತು ಬೇರುಗಳನ್ನ ತರಿಸಿದ್ದೀನಿ. ಜೊತೆಗೆ ಹರ್ಬಲ್ ಮೆಡಿಸಿನಲ್ಲಿ ಬಳಸೋ ಹಣ್ಣುಗಳು, ಕಾಯಿಗಳು ಎಲ್ಲದನ್ನೂ ತರಿಸಿದ್ದೀನಿ. ಆದರೆ ಇದನ್ನೆಲ್ಲ ಎಲ್ಲಿ ತಲುಪಿಸೋದು ಅಂತ ಗೊತ್ತಾಗ್ಲಿಲ್ಲ. ಅದಕ್ಕೆ ನೀನು ಕಾಲ್ ಮಾಡಿದೆ, ಇಲ್ಲಾಂದ್ರೆ ಅದನ್ನು ನಿಂಗೆ ಸರ್ಪ್ರೈಸ್ ರೀತಿಯಲ್ಲೇ ತಲುಪಿಸ್ತಿದ್ನೋ ಏನೋ ಅಂದ. ಅಮೋಘ್ಯ ಅದನ್ನು ಕೇಳಿ ತುಂಬ ಖುಷಿ ಆಯಿತು. ಅವನು ಇಮಿಡಿಯೇಟ್ ಆಗಿ, ವಾವ್ ಮಾಸ್ಟರ್, ದಟ್ಸ್ ಸಚ್ ಅ ಥಾಟ್ಫುಲ್ ಗಿಫ್ಟ್, ಗ್ರೇಟ್. ಒಂದು ಕೆಲಸ ಮಾಡಿ, ಅದನ್ನೆಲ್ಲ ಸ್ಕೈ ಟವರಲ್ಲಿರೋ ನನ್ನ ಪೆಂಟ್ ಹೌಸಿಗೆ ಕಳಿಸಿ. ಹಾಗೆ ಪ್ಲೀಸ್
ಈ ಸಿಟಿ ಹಾಸ್ಪಿಟ್ಲ್ಗೆ ಯಾರನ್ನಾದರೂ ಕಳಿಸಿ ನನ್ನನ್ನು ಪಿಕ್ ಮಾಡೋದಕ್ಕೆ ಹೇಳ್ತೀಯಾ ಅಂತಂದ. ಅದಕ್ಕೆ ಮಾರ್ಷಲ್, ಅಫ್ಕೋರ್ಸ್ ಅಮೋಘ್, ನಾನೇ ಅಲ್ಲಿಗೆ ಬರ್ತೀನಿ ಅಂಥೇಳಿ ಕಾಲ್ ಡಿಸ್ಕನೆಕ್ಟ್ ಮಾಡ್ದ. ನೆಕ್ಸ್ಟ್ ಹಾಫ್ ಆನ್ ಅವರಲ್ಲೇ ಮಾರ್ಷಲ್ ಕಾರ್ ತೊಗೊಂಡು ಸಿಟಿ ಹಾಸ್ಪಿಟ್ಲ್ ಎದುರುಗಡೆ ಬಂದು ಅಮೋಘ್ನ ಪಿಕ್ ಮಾಡ್ದ. ಅವರಿಬ್ಬರು ಸ್ಕೈ ಟವರ್ನ ಪ್ರೈವೇಟ್ ಲಿಫ್ಟ್ ಮೂಲಕ ಪೆಂಟ್ ಹೌಸಿಗೆ ಬಂದಾಗ ಆಲ್ರೆಡಿ ಡೋರ್ ಹತ್ರ ಸುಮಾರು ದೊಡ್ಡ ದೊಡ್ಡ ಬ್ಯಾಗ್ಸ್ ಇತ್ತು. ಅದರಿಂದ ಘಮ್ ಅನ್ನೋ ಸುವಾಸನೆ ಲಿಫ್ಟ್ ತನಕನೂ ಬರ್ತಿತ್ತು. ಮಾರ್ಷಲ್ ತನ್ನ ಜನರ ಹೆಲ್ಪ್ ತೊಗೊಂಡು ಆ ಬ್ಯಾಗ್ಗಳನ್ನ ಅಮೋಘನ್ ಪೆಂಟ್ ಹೌಸ್ ಒಳಗಿಟ್ಟ. ಅಮೋಘ್ ಖುಷಿಯಿಂದ, ಮಾರ್ಷಲ್, ಥ್ಯಾಂಕ್ ಯು ಸೋ ಮಚ್. ನನಗೆ ನಿಜವಾಗ್ಲೂ ನೀನು ದೊಡ್ಡ ಸರ್ಪ್ರೈಸ್ನ ಕೊಟ್ಟಿದ್ಯಾ. ನಾನು ಈ ಸರ್ಪ್ರೈಸ್ನ ಯಾವತ್ತೂ ಮರೆಯಲ್ಲ. ನೀನು ನನಗೆ ದುಡ್ಡು ಅಥವಾ ಏನಾದರೂ ಎಕ್ಸ್ಪೆನ್ಸಿವ್ ಗಿಫ್ಟ್ ಕೊಟ್ಟಿದ್ರೆ ನಾನಷ್ಟು ಅಪ್ರಿಷಿಯೇಟ್ ಮಾಡ್ತಿದ್ನೋ ಇಲ್ಲೋ, ಬಿಕಾಸ್ ನನಗದ್ರ ನೆಸೆಸಿಟಿ ನಿಜವಾಗ್ಲೂ ಇರಲಿಲ್ಲ. ಬಟ್ ದಿಸ್ ಮೇಡ್ ಮೈ ಡೇ. ಇವತ್ತು ಸಂಜೆ ನಿನ್ನ ಹುಡುಗರನ್ನೆಲ್ಲ ಕರ್ಕೊಂಡು ಗ್ರೀನ್ ಲ್ಯಾಂಡ್ ಹೋಟ್ಲಿಗೆ ಬಾ. ನನ್ನ ಕಡೆಯಿಂದ ನಿಮ್ಮೆಲ್ರಿಗೂ ಒಂದು ದೊಡ್ಡ ಟ್ರೀಟು, ಫುಲ್ಲು ಪಾರ್ಟಿ ಮಾಡೋಣ ಅಂತ ಹೇಳ್ದ. ಅವರಿಬ್ಬರು ಸ್ವಲ್ಪ ಹೊತ್ತು ಮಾತಾಡಿದ ನಂತರ ಮಾರ್ಷಲ್ ಅಮೋಘಂಗೆ ಬಾಯ್ ಹೇಳಿ ತನ್ನ ಜನರ ಜೊತೆ ಅಲ್ಲಿಂದ ಹೊರಟೋದ. ಮಾರ್ಷಲ್ ಹೋದ ನಂತರ ಅಮೋಘ್ ಒಂದೊಂದೇ ಹರ್ಬ್ಸ್ನ ನೋಡ್ತಾ ಅದರಲ್ಲೇ ತಲ್ಲೀನಾಗ್ಬಿಟ್ಟ. ಇನ್ನೊಂದು ಕಡೆ ಲೀಲಾ ಸೋಷಿಯಲ್ ಮೀಡಿಯಾದಲ್ಲಿ ಲೈವ್ ಬಂದಿದ್ಲು. ಅವಳು ಅರಸು ಮೀಡಿಯಾದ ಒಂದು ಚಾನಲಲ್ಲಿ ಬ್ರಾಡ್ಕಾಸ್ಟರ್ ಆಗಿ ಕೆಲ್ಸಕ್ಕೆ ಸೇರಿದಾಗಿಂದ ಅವಳ ಫ್ಯಾನ್ ಫಾಲೋವರ್ಸ್ ಎಲ್ಲ ಸಿಕ್ಕಾಪಟ್ಟೆ ಬ್ಲಾಸ್ಟ್ ಆಗಿಬಿಟ್ಟಿದ್ರು. ವಿಡಿಯೋ ಶೇರಿಂಗ್ ಆಪ್ಷನ್ಗಳಿಗೆಲ್ಲ ಇಡೀ ದಿನ ಅವಳಿಗೆ ಲೆಕ್ಕ ಇಲ್ದಷ್ಟು ಮೆಸೇಜ್ ಬರೋದಕ್ಕೆ ಶುರುವಾಯಿತು. ಇನ್ಬಾಕ್ಸ್ ಸ್ಪ್ಯಾಮ್ ಆಗಿ ಇನ್ನೇನು ಅವಳ ಆ್ಯಪ್ ಹ್ಯಾಂಗ್ ಆಗೋ ರೇಂಜ್ಗೆ ಅವಳ ಒಂದು ಫ್ಯಾನ್ ಫಾಲೋಯಿಂಗ್ ಬಿಲ್ಡ್ ಆಗಿತ್ತು. ಅದೇ ಟೈಮ್ಗೆ ಲೀಲಾ ಲೈವ್ ಫೀಡ್ಗೆ ದಿ ಕಿಂಗ್ ಅನ್ನೋ ಅಕೌಂಟ್ ಲಾಗಿನ್ ಆಯಿತು. ಆ ಅಕೌಂಟ್ ಲಾಗಿನ್ ಆಗಿದ್ದ ನೆಕ್ಸ್ಟ್ ಮೂಮೆಂಟಲ್ಲೇ ಲೀಲಾಗೆ 1,00,000 ಡೊನೇಟ್ ಮಾಡ್ದ. ಇದನ್ನು ನೋಡಿ ಲೈವಲ್ಲಿರೋ ಎಲ್ಲರೂ ಸರ್ಪ್ರೈಸ್ ಆಗೋದ್ರು. ಅವರೆಲ್ಲ, ಲೀಲಾ ಈಗ ದಿ ಕಿಂಗ್ ಏನು ಮಾಡೋದಕ್ಕೆ ಹೇಳ್ತಾನೋ ಅದನ್ನೇ ಮಾಡಬೇಕು, ಎಸ್ 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 ಎಸ್, ಕಿಂಗ್ 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 ಅಂತ ಅವನ ಹೆಸರಿಗೆ ಹಾರ್ಟ್ ಹಾಕಿ ಮೆಸೇಜ್ಗಳಿಗೆ ಎಲ್ಲರೂ ಕಳ್ಸೋದಕ್ಕೆ ಶುರು ಮಾಡಿದ್ರು. ಲೀಲಾ ಸೋಷಿಯಲ್ ಮೀಡಿಯಾದಲ್ಲಿ ಚಾನಲ್ ಕ್ರಿಯೇಟ್ ಮಾಡಿದ ಇಷ್ಟು ದಿನಗಳಲ್ಲಿ ಯಾರೂ ಅಷ್ಟೊಂದು ದುಡ್ಡನ್ನು ಡೊನೇಟೇ ಮಾಡಿರಲಿಲ್ಲ. ಅಷ್ಟರಲ್ಲಿ ದಿ ಕಿಂಗ್ ಅಕೌಂಟಿಂದ ಒಂದು ಕಾಮೆಂಟ್ ಪೋಸ್ಟ್ ಆಯಿತು. ಅದರಲ್ಲಿ, ಈಗ ನಿಮ್ಮ ಹೈಯೆಸ್ಟ್ ಡೊನೇಷನ್ ನಾನೇ ಕೊಟ್ಟಿದ್ದರಿಂದ ನನ್ನೊಂದು ರಿಕ್ವೆಸ್ಟ್ ಇದೆ, ನೀವಲ್ಲಿ ನಿಂತ್ಕೊಂಡು ಹಾಡು ಡ್ಯಾನ್ಸು ಅಂತ ಏನೂ ಮಾತಾಡಬೇಡಿ. ನೋಡೋಕೆ ಕ್ಯೂಟ್ ಆಗಿದ್ದೀರಾ, ಸ್ವಲ್ಪ ಜಾಸ್ತಿ ಹೊತ್ತು ಮಾತಾಡಿ ಅಷ್ಟೇ ಸಾಕು ಅಂತ ಇತ್ತು. ಅದನ್ನ ನೋಡಿ ಲೀಲಾ ಒಂದು ಕ್ಷಣ ಸ್ಪೀಚ್ಲೆಸ್ ಆದರು. ನಂತರ ಅವಳು ಖುಷಿಯಿಂದ, ಥ್ಯಾಂಕ್ ಯು ಸೋ ಮಚ್ ದಿ ಕಿಂಗ್ ಅಂತ ಗ್ರ್ಯಾಟಿಟ್ಯೂಡಿಂದ ಹೇಳಿದ್ಲು. ಆದರೆ ಅಷ್ಟೊತ್ತಿಗಾಗಲೇ ದಿ ಕಿಂಗ್ ಅಕೌಂಟ್ ಲಾಗೌಟೇ ಆಗಿಬಿಟ್ಟಿತ್ತು. ಹಾಗಾದ್ರೆ ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ FM ಮತ್ತು ಕೇಳಿ ಅರಸು. ಲಿಂಕ್ ಡಿಸ್ಕ್ರಿಪ್ಷನ್ನಲ್ಲಿ ಇದೆ.